Hello students, welcome to our YouTube channel Question Paper Karnataka. Students, ಇದು ಕಂಪ್ಯೂಟರ್ ಅಪ್ಲಿಕೇಶನ್ ಫಾರ್ ಬಿಸ್ನೆಸ್ ಆ್ಯಂಡ್ ಇ ಕಾಮರ್ಸ್ ಸಬ್ಜೆಕ್ಟ್ ಅದ ನೋಡ್ರಿ. ಸಬ್ಜೆಕ್ಟ್ದು ಕ್ವಶನ್ ಪೇಪರ್ ಅದ Bcom 6 ಸೆಮ್ದವ್ರದ್ದು ಪ್ರೀವಿಯಸ್ ಅದ 2022 ಕ್ವಶನ್ ಪೇಪರ್ ಅದ ಇದು. ಸೊ ಈಗ ಕ್ವಶನ್ಸ್ ಅದು ಇದ್ರೊಳಗೆ ನೋಡ್ರಿ ಯಾವ ರೀತಿ ಬಂದವ. ಸೆಕ್ಷನ್ ಎ ಒಳಗೆ ನೋಡ್ರಿ ಯಾವ ಕ್ವಶನ್ ಬಂದವ ಅಂದ್ರೆ ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಒಳಗೆ ವಾಟ್ ಈಸ್ ಔಟ್ಪುಟ್ ಯೂನಿಟ್ಸ್ ಅಂತ ಕೇಳ್ಯಾರ. ಒಂದೊಂದು ಸಲ ನಿಮಗೆ ಕ್ವಶನ್ ಒಳಗೆ ಇನ್ಪುಟ್ ಯೂನಿಟ್ನು ಕೇಳ್ಬೋದು. ವಾಟ್ ಈಸ್ ಇನ್ಪುಟ್ ಯೂನಿಟ್ ಇಲ್ಲ ವಾಟ್ ಆರ್ ಇನ್ಪುಟ್ ಯೂನಿಟ್ಸ್ ಗಿವ್ ಎಕ್ಸಾಂಪಲ್ ಅಂತೇಳಿ ಈ ರೀತಿಯೂ ನಿಮಗೆ ಕ್ವಶನ್ ಅದು ಕೇಳ್ಬೋದು. ಯಾಕಂದ್ರೆ ಇದು 2022 ಒಳಗೆ ಈ ರೀತಿ ಕೊಟ್ಟಾರ ಅಂದ್ರೆ ನಿಮಗೆ 2023 ಒಳಗೆ ಈ ರೀತಿಯೂ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ಇನ್ಪುಟ್ ಯೂನಿಟ್ ಅಂತೇಳಿ ಇಲ್ಲ ವಾಟ್ ಆರ್ ಇನ್ಪುಟ್ಸ್ ಯೂನಿಟ್ಸ್ ಗಿವ್ ಎಕ್ಸಾಂಪಲ್ ಈ ರೀತಿ. ಸೊ ಸೆಕೆಂಡ್ ಕ್ವಶನ್ ಏನದ ನೋಡ್ರಿ ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಅಂತ ಹೇಳೋದು. ಕಂಪ್ಯೂಟರ್ದು ಮೀನಿಂಗ್ ಬರೀಬೇಕು. ನೆಕ್ಸ್ಟ್ ಈಗ ಥರ್ಡ್ ಕ್ವಶನ್ ಏನದ ಅಂದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್. ಫೈಲ್ ಮತ್ತು ಫೋಲ್ಡರ್ ಇವಕ್ಕೆ ಡಿಫ್ರೆನ್ಸ್ ಏನದ ಅದು ಬರೀಬೇಕು. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ ಯಾವುದಂದ್ರೆ ಡಿಫೈನ್ ರಿಯಲ್ ಟೈಮ್ ಅಂತ ಹೇಳೋದು. ನೆಕ್ಸ್ಟ್ ಫಿಫ್ತ್ ಕ್ವಶನ್ ವಾಟ್ ಈಸ್ ಪಾಸ್ವರ್ಡ್. ಪಾಸ್ವರ್ಡ್ ಮೀನಿಂಗ್ ಅಂತೂ ನಿಮಗೆ ಎಲ್ಲರಿಗೂ ಗೊತ್ತೇ ಇದ್ದಿರಬೇಕು. ನೀವು ಪಾಸ್ವರ್ಡ್ ಅದು ಸೆಟ್ ಮಾಡ್ತಿರಲ್ಲ ಅದ್ರದ್ದು ಮೀನಿಂಗೇ ಬರೆದಿರ್ತದೆ ಇಲ್ಲಿ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ WWW ಆ್ಯಂಡ್ FTP. ಇದು ಅಂತೂ ಫಸ್ಟಿಂದ ಈಸಿನೇ ಅದ. WWW ವರ್ಲ್ಡ್ ವೈಡ್ ವೆಬ್ ಅಂತೇಳಿ ಕರೀತಾರೆ. ಇದಕ್ಕೆ ಫುಲ್ ಫಾರ್ಮ್ ವರ್ಲ್ಡ್ ವೈಡ್ ವೆಬ್ ಅದ. ನೆಕ್ಸ್ಟ್ ಇದು ಇನ್ನೊಂದು FTP ಅಂತ ಹೇಳೋದು ನೋಡ್ರಿ. FTP ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೆವೆಂತ್ ಯಾವತ್ತ ಅಂದ್ರೆ ರೈಟ್ ಎನಿ 2 ಚಾಲೆಂಜಸ್ ಆಫ್ ಇ ಕಾಮರ್ಸ್ ಅಂತ ಹೇಳೋದ. ಆದರೆ ಇನ್ನೊಂದು ನೋಡ್ರಿ ಈ ಸಲ ಇಲ್ಲಿ WWW ಅಂತೇಳಿ ಕೇಳ್ಯಾರ. ಅಂದ್ರೆ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಅಂತೇಳಿ ಕೇಳ್ಯಾರ. ಸೊ ಈ ಸಲ ಕ್ವಶನ್ಸ್ ಅದು ಯಾವ ರೀತಿ ಬರ್ಬೋದಪ್ಪ ಅಂದ್ರೆ ಎಕ್ಸ್ಪ್ಯಾಂಡ್ HTTP ಇಲ್ಲ HTML XHTML ಇಲ್ಲ DHTML. ಸೊ ಈ ರೀತಿ ನಿಮಗೆ ಕ್ವಶನ್ ಅದು ಕೇಳ್ಬೋದು. ಈಗ ಇದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ರೈಟ್ ಎನಿ 2 ಚಾಲೆಂಜಸ್ ಆಫ್ ಇ ಕಾಮರ್ಸ್ ಅಂತ ಹೇಳೋದು. ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಅದು ಆಗ್ತದೆ ಚಾಲೆಂಜಸ್ ಅದು ಬರೀಬೇಕು ನೀವು ಇದು ಇ ಕಾಮರ್ಸ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಈಸ್ ಇ ಕಾಮರ್ಸ್ ಅಂತ ಕೇಳೋರು. ಇ ಕಾಮರ್ಸ್ ಅಂದ್ರೆ ಏನು ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಕರೀತಾರೆ. ಅದ್ರ ನೀವು ಅದ್ರದ್ದು ಫುಲ್ ಮೀನಿಂಗ್ ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಈಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದ್ರೆ ಏನು ಅದು ಬರೀಬೇಕು. ನೆಕ್ಸ್ಟ್ 10th ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಈಸ್ ಇಂಟರ್ನೆಟ್ ಅಡ್ವರ್ಟೈಸ್ಮೆಂಟ್. ಇಂಟರ್ನೆಟ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಏನು ಅದ್ರ ಬಗ್ಗೆ ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಈಸ್ ಇ ಪೇಮೆಂಟ್ ಅಂತ ಹೇಳೋದು. ಅಂದ್ರೆ ಇ ಪೇಮೆಂಟು ಫುಲ್ ಫಾರ್ಮ್ ಬರೀಬೇಕು. ಇದು ನಿಮಗೆ ಕರೆಕ್ಟ್ ಕ್ಲಿಯರ್ ಆಗಿ ಕಾಣಿಸಲ್ಲ ಅನಿಸ್ತದೆ. ಕ್ವಶನ್ ಪೇಪರ್ ಅಷ್ಟು ಕ್ಲಿಯರ್ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ 12th ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಈಸ್ ಕ್ರೆಡಿಟ್ ಕಾರ್ಡ್. ಇಲ್ಲಿ 2022 ಒಳಗೆ ಕ್ರೆಡಿಟ್ ಕಾರ್ಡ್ ಕೇಳ್ಯಾರ ಅಂದ್ರೆ ಈಗ 23 ಒಳಗೆ ಡೆಬಿಟ್ ಕಾರ್ಡ್ ಬಗ್ಗೆ ಕೇಳ್ಬೋದು. ವಾಟ್ ಈಸ್ ಡೆಬಿಟ್ ಕಾರ್ಡ್ ಅಂತೇಳಿ. ಇವೆಲ್ಲ 2 ಮಾರ್ಕ್ಸಿಂದ ಕ್ವಶನ್ಸ್ ಅದು ನೋಡ್ರಿ. ಆಲ್ರೆಡಿ ನಾ 2 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸಿಂದು ಕ್ವಶನ್ಸ್ ಅದೆಲ್ಲ ನಾವೊಂದು ಸಪ್ರೇಟ್ ವಿಡಿಯೋ ಮಾಡಿ ಬಿಟ್ಟಿನಿ. ಅದು ಫುಲ್ ಪ್ಲೇಲಿಸ್ಟೇ ಅದ. ಅದು ನಿಮಗೆ ಲಿಂಕ್ ಎಲ್ಲಿ ಸಿಗ್ತದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಸಿಗ್ತದೆ. ಇಲ್ಲ ಅಂದ್ರೆ ಇದು ವಿಡಿಯೋ ಕಂಪ್ಲೀಟ್ ಆಗ್ತಿರ್ತದೆ ನೋಡು ಲಾಸ್ಟಿಗೆ ಸ್ಕ್ರೀನ್ ಮೇಲೆ ನಿಮಗೆ ಅವೆಲ್ಲ ವಿಡಿಯೋಸ್ ಕಾಣಿಸ್ತವೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ನೀವು ಅವೆಲ್ಲ ವಿಡಿಯೋಸ್ ನೋಡ್ಬೋದು. ಅದು ಇರಲಿ. ಈಗ ನೋಡ್ರಿ ಸೆಕ್ಷನ್ ಬಿ ಒಳಗೆ ಅಂದ್ರೆ 5 ಮಾರ್ಕ್ಸಿಂದು ಕ್ವಶನ್ಸ್ ಅದು ಯಾವ ರೀತಿ ಕೇಳ್ಯಾರ ಅನ್ನೋದು ಹೇಳ್ತೀನಿ. ಫಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಕಂಪ್ಯೂಟರ್. ಫೀಚರ್ಸ್ ಆಫ್ ಕಂಪ್ಯೂಟರ್ ಏನೇನವ ಅವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 14th ಕ್ವಶನ್ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಸಾಫ್ಟ್ವೇರ್. ಟೈಪ್ಸ್ ಆಫ್ ಸಾಫ್ಟ್ವೇರ್ ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಇವೆಲ್ಲ ಇರ್ತಾವಲ್ಲ ಅವೇ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ 15th ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನೆಟ್ ಆ್ಯಂಡ್ ಇಂಟ್ರಾನೆಟ್. ನೋಡ್ರಿ ಇದು ಡಿಫ್ರೆನ್ಸ್ ಹೆಂಗದ ಅಂದ್ರೆ ಇದು ಇಂಟರ್ನೆಟ್ ಅಂತೇಳಿ ಒಂದು ಕೇಳ್ಯಾರ. ನೆಕ್ಸ್ಟ್ ಇಂಟ್ರಾನೆಟ್ ಇವೆರಡು ಏನು ಮಾಡ್ಬೇಕಂದ್ರೆ ನೀವು ಡಿಫ್ರೆನ್ಸ್ ಬರೀಬೇಕು. ಇವೆರಡು ಬೇರೆ ಬೇರೆ ಅರ್ಥ ಕೊಡ್ತಾವೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಂದ್ರೆ ವಾಟ್ ಆರ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಸಕ್ಸಸ್ಫುಲ್ ಇ ಕಾಮರ್ಸ್. ಏನೇನು ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡ್ಲತ್ತಾವ ಇ ಕಾಮರ್ಸ್ ಸಕ್ಸಸ್ಫುಲ್ ಆಲಕ್ಕೆ ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಆಫ್ ಇ ಪೇಮೆಂಟ್. ಇ ಪೇಮೆಂಟ್ ಮಾಡಬೇಕಾದ್ರೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗ್ತದೆ ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ ಇ ಪೇಮೆಂಟ್ ಮಾಡೋ ಮುಂದೆ. ಸೆಕ್ಯೂರಿಟಿ ರಿಸ್ಕ್ ಆಗಿರ್ಬೋದು ಅದು ಏನೇ ಇರ್ಬೋದು ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದು 5 ಮಾರ್ಕ್ಸಿಂದೆಲ್ಲ ಅದು ಇವು ಕ್ವಶನ್ಸ್. ನೆಕ್ಸ್ಟ್ ಈಗ ಸೆಕ್ಷನ್ ಸಿ ನೋಡ್ರಿ 15 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಯಾವ್ದು ಅಂದ್ರೆ 15 ಮಾರ್ಕ್ಸ್ ಒಳಗೆ ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ಡೇಟಾ ಪ್ರೊಸೆಸಿಂಗ್. ಡೇಟಾ ಪ್ರೊಸೆಸಿಂಗ್ದು ಏನೇನು ವೇರಿಯಸ್ ಟೈಪ್ಸ್ ಅವ ಅವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇದು ನೋಡ್ರಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೆ ಸ್ಟೆಪ್ಸ್ ಅದು ಇರ್ತವೆ. ಸೊ ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 20 ಕ್ವಶನ್ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ ದ ಲ್ಯಾನ್ ವ್ಯಾನ್ ಮ್ಯಾನ್. ಅಂದ್ರೆ ನೋಡ್ರಿ ಇದು ಕ್ವಶನ್ ಯಾವ ರೀತಿ ಕೊಟ್ಟಾರ ಅಂದ್ರೆ ಲ್ಯಾನ್ ವ್ಯಾನ್ ಮ್ಯಾನ್. ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್, ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಅಂದ್ರೆ ಮೆಟ್ರೋಪ್ಲೇನ್ ಏರಿಯಾ ನೆಟ್ವರ್ಕ್ ಅಂತೇಳಿ ಈ ರೀತಿ ಕರೀತಾರೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಬರೆದಿರ್ತದೆ. ಲ್ಯಾನ್ ಅಂತೇಳಿ ಹೆಡ್ಡಿಂಗ್ ಆಗಿ ಬರೀಬೇಕು ಅದ್ರ ಬಗ್ಗೆ. ನೆಕ್ಸ್ಟ್ ವ್ಯಾನ್ ಅಂತೇಳಿ ಹೆಡ್ಡಿಂಗ್ ಹಾಕಿ ಅದ್ರ ಬಗ್ಗೆ ಬರೀಬೇಕು. ಮ್ಯಾನ್ ಅಂತೇಳಿ ಹೆಡ್ಡಿಂಗ್ ಹಾಕಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬರೆಯಬೇಕು. ಆದ್ರೆ ಒಂದೊಂದು ಸಲ ನೋಡ್ರಿ ಕ್ವಶನ್ನ ಯಾವ ರೀತಿ ಕೊಡ್ತಾರೆ ಅಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಅಂತೇಳಿ ಬಂದದ. ಎಕ್ಸ್ಪ್ಲೇನ್ ಅಂತೇಳಿ ಕೇಳಿದ್ರೆ ನೀವೇನು ಮಾಡ್ಬೇಕಂದ್ರೆ ಈ ರೀತಿ ಪ್ಯಾರಾಗ್ರಾಫ್ ಬದಲೇ ಮಾಡಿ ನೀವು ಬರೆದಿರ್ತದೆ. ಆದರೆ ಯಾವಾಗ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾನ್ ವರ್ಸಸ್ ವ್ಯಾನ್ ವರ್ಸಸ್ ಮ್ಯಾನ್ ಈ ರೀತಿ ಕೇಳೋರಂದ್ರೆ ನೀವೇನು ಮಾಡ್ಬೇಕಂದ್ರೆ ಟೇಬಲ್ ಹಾಕಬೇಕು. ಲ್ಯಾನ್ ವ್ಯಾನ್ ಮ್ಯಾನ್ ಅಂತೇಳಿ ಈ ರೀತಿ ಹಾಕಿಸಿಂದ ನೀವೇನು ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಇ ಕಾಮರ್ಸ್.
ಇ ಕಾಮರ್ಸ್ದು ಏನೇನು ಬೆನಿಫಿಟ್ಸ್ ಅವ ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ ಎಕ್ಸ್ಪ್ಲೇನ್ ದ ವೇರಿಯಸ್ ಮಾಡಲ್ಸ್ ಆಫ್ ಇಂಟರ್ನೆಟ್ ಅಡ್ವರ್ಟೈಸಿಂಗ್ ಮಾಡ್ತಾರಲ್ಲ, ಸೊ ಅದ್ರದ್ದು ಏನೇನು ಮಾಡಲ್ಸ್ ಅವ ಅವು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ನಿಮ್ಮದು 2022 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಯಿತು. ಸೊ ನಿಮಗೆ ಇದ್ರದ್ದು ಆನ್ಸರ್ದು ಬೇಕಾಗಿತ್ತು ಅಂದ್ರೆ ನೀವು ತೆಳ ಕಮೆಂಟ್ ಒಳಗದು ಬರ್ದು ಹೇಳಿರಿ, ನಾನು ನೆಕ್ಸ್ಟ್ ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೀನಿ.